ವೈ ಯು ಹ್ಯಾವ್ ನಾಟ್ ಡನ್ ದಟ್ ಅಂತ ಪೊಲೀಸ್ನವ್ರು ಹೇಳಿ. ಯಾಕೆಂದರೆ ಇಲ್ಲಿ ಅಧಿಕಾರಿಗಳ ಪರವಾಗಿ ಬಂದಿದ್ದೀವಿ ಅಂತ ವಿರೋಧ ಪಕ್ಷ ನಾಯಕರು, ವಿರೋಧ ಪಕ್ಷದವರು ಏನು ಬೊಬ್ಬೆ ಹೊಡಿತಾವ್ರೆ, ಅಧಿಕಾರಿಗಳಿಗೆ ಭದ್ರತೆ ಇಲ್ವಂತೆ. ಇವತ್ತು ಅದೆಲ್ಲ ಸ್ಟೇಟ್ಮೆಂಟು ಅಶೋಕ್ ಅವರಲ್ಲ. ಯಾವ ಭದ್ರತೆಯನ್ನು ಕಳ್ಕೊಂಡಿದ್ದಾರೆ ಅಧಿಕಾರಿಗಳಿಗೆ ಕೊಟ್ಟಂಥ ಫ್ರೀಡಮ್ಮು, ನಾವು ಕೊಟ್ಟಿರುವಂಥ ಫ್ರೀಡಮ್ಮು ನೀವು ಕೊಟ್ಟಿದ್ರಾ? ನೀವು ಹೇಳ್ದಂಗೆ ಅವ್ರು ಕೆಲಸ ಮಾಡಬೇಕಾಯ್ತು. ನಿಮ್ಮ ಪೀರಿಯಡಲ್ಲಿ ಕೆಲವು ಆಫೀಸರ್ಸ್ಗಳು ಅಲ್ಲಿ ಯಾರೋ ಲೋಕಲ್ ACP ಆದಿಯಾಗಿ 3 ವರ್ಷದಿಂದನೂ ಇಲ್ಲೇ ಇರುವಂಥ ವ್ಯಕ್ತಿಗಳನ್ನೇ BJP ಮೈಂಡ್ಸೆಟ್ ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿಗಳನ್ನೇ ನಾವೇ ಇದು ಮತ್ತೆ ಅದನ್ನೇ ಕಂಟಿನ್ಯೂ ಮಾಡಿದ್ದೀವಲ್ಲ, ಇಟ್ಕೊಂಡೇ ಇದ್ದೀವಲ್ಲ ಅವ್ರನ್ನೇ. ನೀವು ಜನರ ಪರವಾಗಿ ಕೆಲಸ ಮಾಡಿ ಸ್ವಾಮಿ, ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಇದು ಬಹಳ ದುಃಖ ತರುವಂಥ ಒಂದು ಸಂಗತಿ. ಇವ ಯಾರು ಅನ್ನುವಂಥದ್ದು ದಯಮಾಡಿ ನೀವು ಹೇಳಿ. ಟೋಪಿ ಹಾಕ್ಕೊಂಡು ಪ್ಯಾಂಟ್ ಹಾಕ್ಕೊಂಡು RSS ಬೈಕಲ್ಲಿ ಕೂತಿರುವಂಥ ವ್ಯಕ್ತಿ ಯಾರಿವ? ಇವತ್ತಾನೆ ದಿ ಸೇಮ್ ಫೆಲೋ ಸುರೇಶ್ ಅಲಿಯಾಸ್ ಪಾಂಡುರಂಗ. ಹೂ ಇಸ್ ದಿಸ್ ಫೆಲೋ? ಈಸ್ ಫ್ರಮ್ RSS. ಇಸ್ ನಾಟ್ ಫ್ರಮ್ RSS. ಏನು RSS ದೇಶ ಕಟ್ಟುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಇದೇನಾ ದೇಶ ಕಟ್ಟೋದು? RSS ಕಾರ್ಯಕರ್ತ ಅಲ್ವಾ ಇವನು? ಸಕ್ರಿಯ ಕಾರ್ಯಕರ್ತ ಅಲ್ವಾ? RSSನವ್ರು ಹಿಂದೆ ಇಲ್ವಾ? ಇವನು ಮಂಪರ್ ಪರೀಕ್ಷೆ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಈಚೆ ಬಂದ್ಬಿಡ್ತದೆಲ್ಲ. ಇದರಿಂದ ಯಾರಿದ್ದಾರೆ? ಅಶೋಕ್ ಇದ್ದಾರಾ? ಚಲವಾದಿ ನಾರಾಯಣ ಸ್ವಾಮಿ ಇದ್ದಾರಾ? ಪ್ರತಾಪ್ ಸಿಂಹ ಇದ್ದಾರಾ? ಯಾವ RSS ಮುಖಂಡರಿದ್ದಾರೆ? ಯಾರು ಹೇಳ್ಕೊಟ್ಟು ಮಾಡಿಸ್ತಾ ಇದ್ದಾರೆ? ಸ್ವಂತ ಮಾಡುವಂಥದ್ದಕ್ಕೆ ಅವಕಾಶ ಇಲ್ಲ. ಡೆಫಿನೆಟಾಗಿ 100% BJPಯವರು ಮತ್ತು RSSನವರು ಇವನು ಹಿಂದೆ ಇದ್ದಾರೆ. 100ಕ್ಕೆ 100ರಷ್ಟು ಇಂದ. ಈ ಹಾದಿನಲ್ಲಿ ತನಿಖೆ ಯಾಕೆ ಮಾಡ್ತಾ ಇಲ್ಲ? ನಾವು ಪೊಲೀಸ್ನವ್ರು ಕೇಳ್ತಾ ಇದ್ದೀವಿ. ಇದನ್ನು ಮರ್ತೇ ಬಿಟ್ಟರು. ಇವನು ಹಾಕಿದ ಪೋಸ್ಟರ್ ಬಗ್ಗೆ ತಲೆನೇ ಕೆಡ್ಸ್ಕೊತಾರೆ, ಎಲ್ಲೂ ಇಲ್ಲ, ಹೇಳಿಕೆನೇ ಇಲ್ಲ. ಬರೀ ಮುಸ್ಲಿಮ್ಸ್ ಬಂದರು, ಕಲ್ಲೊಡೆದು ಸ್ಟೇಷನ್ KG ಹಳ್ಳಿ, DJ ಹಳ್ಳಿ, ಇದು ಹುಬ್ಳಿ, ಅದೆಲ್ಲ ಇಲ್ಲೆಲ್ಲೋ ಇನ್ನೆಲ್ಲೋ ಆಗಿದ್ದ ಕಾರ್ಯಕ್ರಮಕ್ಕೆ ಹೋಲಿಸಿ ಇದನ್ನು ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಕೆಲವು ಡಿಬೇಟ್ಗಳಲ್ಲಿ ನೋಡಿದೆ, ಲಕ್ಷ್ಮಣನ್ ಫಸ್ಟ್ ಅರೆಸ್ಟ್ ಮಾಡಿದ್ದಾರೆ. ಆಯಿತು, ಮಾಡಿ ನನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸಿ. ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಅಟ್ ಆಲ್. ರಾಜ್ಯದಲ್ಲಿ ಶಾಂತಿಯನ್ನು ಕದಡಬೇಕು. ಸಿದ್ದರಾಮಯ್ಯನವ್ರಿಗೆ ಕೆಟ್ಟ ಹೆಸರು ತರಬೇಕು. ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು. ಇದು ನಿಮ್ಮ ಏಕೈಕ ಉದ್ದೇಶ. ದಿಸ್ ಇಸ್ ವಾಟ್.